ಎಸ್.ಎಲ್. ಭೈರಪ್ಪ ಅವರು ಬರೆದಿರುವ ತಪ್ಪಲಿಯು ನೀನಾದೆ ಮಗನೇ, ಅಧ್ಯಾಯ 2. ಅರುಣಾದ್ರಿಗಿರಿಯ ಮೈಮೇಲೆಯೂ ತಪ್ಪಲಿನಲ್ಲಿಯೂ ರಸವತ್ತಾದ ಹುಲ್ಲು ಬೆಳೆಯುತ್ತಿತ್ತು. ಹಿಂಗಾರು ಮಳೆಯಲ್ಲಿ ತಪ್ಪಲಿನಲ್ಲಿ ಸೊಕ್ಕಿ ಬೆಳೆಯುತ್ತಿದ್ದ ಅಕ್ಕಿಬೇರಿನ ಹುಲ್ಲನ್ನು ಹೊಟ್ಟೆ ತುಂಬ ಮೇಯ್ದಾಗ ಹಸುಗಳು ಒಂದೊಂದು ಪುಟ್ಟ ಗಡಿಗೆಯಷ್ಟು ಹಾಲು ಕೊಡುತ್ತಿದ್ದವು. ಆಷಾಢದಿಂದ ಕಾರ್ತಿಕವು ಕಳೆದು ಮಾರ್ಗಶಿರ ಬರುವವರೆಗೂ ಆ ಪ್ರಾಂತ್ಯವೆಲ್ಲ ಹಸಿರುಮಯವಾಗಿ ಬಿಡುತ್ತಿತ್ತು. ಹಿಂದೆ ಇದ್ದ ದಟ್ಟಾರಣ್ಯ ಈಗ ಇಲ್ಲದಿದ್ದರೂ ಮಳೆಗಾಲ ಕಳೆದ ಮೇಲೆ ಕಕ್ಕೆ ಮತ್ತು ಬಿಕ್ಕೆ ಮರಗಳೇ ಹೂದುಂಬಿ ಕಾಯುಳಿಯುತ್ತಿದ್ದವು. ಇನ್ನು ಹೊಸದಾಗಿ ಹುಟ್ಟಿ ಮಟ್ಟವಾಗಿ ಬೆಳೆಯುತ್ತಿದ್ದ ಮುತ್ತುಗದ ಗಿಡವು ಹೊಸದಾಗಿ ಕೆಂಪನೆಯ ಹೂ ಬಿಡುತ್ತಿತ್ತು. ಹಿಂದೆ ದಟ್ಟನೆಯ ಕಾಡು ಇದ್ದಾಗ ಅರುಣಾದ್ರಿಗಿರಿಯ ಗುಹೆಗಳಲ್ಲಿ ಇರುತ್ತಿದ್ದ ವ್ಯಾಘ್ರಗಳು ಈಗ ಇಲ್ಲ, ಕಿರುಬಚಿರತೆಗಳೂ ಇಲ್ಲ. ಆದರೆ ಗ್ರೀಷ್ಮ ಶರದೃತುಗಳಲ್ಲಿ ಬೆಟ್ಟಕ್ಕೆ ಎಲ್ಲಾದರೊಂದು ಕಿರುಬ ಬಂದು ಸೇರಿಕೊಳ್ಳುತ್ತಿತ್ತು. ಬೆಟ್ಟದ ತಪ್ಪಲಿಗೆ ಮೇಯಲು ಹೋಗುತ್ತಿದ್ದ ಸುತ್ತಣ ಹಳ್ಳಿಗಳ ದನ ಕರುಗಳ ಮೇಲಾಗಲಿ ಆಡು ಕುರಿಗಳ ಮೇಲಾಗಲಿ ಒಂದೊಂದು ಸಲ ಎರಗುತ್ತಿತ್ತು. ಆದರೆ ತಾನಾಗಿಯೇ ಮನುಷ್ಯರ ಮೇಲೆ ಬೀಳುತ್ತಿರಲಿಲ್ಲ. 2-3 ಜನ ಗೊಲ್ಲರು ಇರುವಾಗ ಆ ಕಡೆ ಸುಳಿಯುತ್ತಿರಲಿಲ್ಲ. ಕಾಳಿಂಗಗೌಡನಿಗೆ ತನ್ನದೇ ಆದ 150 ಎಕರೆ ಗೋಮಾಳ ಮೊದಲಿನಿಂದಲೂ ಇತ್ತು. ಗೋಮಾಳದ ಹುಲ್ಲನ್ನು ಹಾಗೆಯೇ ಕಾಯ್ದುಕೊಂಡು ಅವನು ಕಾರ್ತಿಕದ ತನಕ ಬೆಟ್ಟದ ತಪ್ಪಲಿನಲ್ಲಿ ತನ್ನ ದನಗಳನ್ನು ಮೇಯಿಸುತ್ತಿದ್ದ. ಸುತ್ತಣ ಹಳ್ಳಿಗಳವರೆಲ್ಲರೂ ಹಾಗೆ ಮಾಡುತ್ತಿದ್ದರು. ತಪ್ಪಲಿಗೆ ಇತ್ತೀಚೆಗೆ ಅವನ ಮಗ ಕೃಷ್ಣೇಗೌಡ ಹೋಗುತ್ತಿದ್ದ. 50 ದಾಟಿದ ಕಾಳಿಂಗಗೌಡನಿಗೆ ತಪ್ಪಲಿನ ಕುತುಕಲಿನಲ್ಲಿ ಹತ್ತಿ ಇಳಿದು ಓಡಾಡುವುದು ಕಷ್ಟವಾಗುತ್ತಿತ್ತು. ಅಲ್ಲದೆ ಅದು ವ್ಯವಸಾಯದ ನಿಗಾ ನೋಡಬೇಕಾದ ಕಾಲ. ಹೊಲ ಗದ್ದೆಗಳ ಉಸ್ತುವಾರಿಯನ್ನು ಅಪ್ಪ ವಹಿಸುತ್ತಿದ್ದುದರಿಂದ ಆಗ ದನಗಳ ಜವಾಬ್ದಾರಿಯನ್ನು ಮಗ ತೆಗೆದುಕೊಳ್ಳುತ್ತಿದ್ದ. ವ್ಯವಸಾಯದಲ್ಲಿ ದುಡಿಯಲು ಆಳುಗಳನ್ನು ಇಟ್ಟುಕೊಂಡಿದ್ದರೂ ದನಗಳನ್ನು ಮಾತ್ರ ಅವರು ಸ್ವತಃ ನೋಡಿಕೊಳ್ಳುತ್ತಿದ್ದರು. ಕೃಷ್ಣೇಗೌಡ ಅಪ್ಪನಂತೆ ಎತ್ತರವಾಗಿ ಬೀಗಿ ಬೆಳೆದ ಆಳು. ಯಜಮಾನನಾದ ಅಪ್ಪನ ಮುಖದ ಮೇಲಿದ್ದ ದೊಡ್ಡ ಮೀಸೆಯೊಂದನ್ನು ಬಿಟ್ಟರೆ ಅವನ ವೇಷಭೂಷಣಗಳು ಅಪ್ಪನಂತೆಯೇ. ಹಣೆಗೆ ತಿಲಕ, ಕೊರಳಿಗೆ ಬಿಲ್ಲೇಸರ, ಬೆರಳುಗಳಿಗೆ ಮುದ್ರೆಯುಂಗುರಗಳು. ಪಿಳ್ಳಂಗೋವಿಯನ್ನು ಅಪ್ಪನಿಗಿಂತ ಮಗನು ಚೆನ್ನಾಗಿ ಓದುತ್ತಿದ್ದ. ಕೊಳಲೂದಿದಂತೆಯೇ ಕೇಳುವಂತೆ ಸಿಳ್ಳೆ ಹಾಕುತ್ತಿದ್ದ. ಜಾಕಾಯಿ, ಲವಂಗ, ಏಲಕ್ಕಿ, ಚಿಗುರೆಲೆ, ಕೆನೆ ಸುಣ್ಣಗಳಿಂದ ಕೂಡಿದ ತನ್ನದೇ ಬೇರೆ ಎಲೆ ಅಡಿಕೆ ಚೀಲವನ್ನು ಸುತ್ತಿ ಸೊಂಟದಲ್ಲಿ ಇಟ್ಟುಕೊಳ್ಳುತ್ತಿದ್ದ. ಬಾಯಿ ತುಂಬ ಬೀಳ್ಯ ಜಗಿದು ಕೆಂದುಟಿಗಳನ್ನು ಜೋಡಿಸಿ ಅವನು ಕೊಳಲು ಊದಿದರೆ ಮೇಯುವ ಹಸುಗಳು ಹತ್ತಿರ ಬಂದು ನಿಲ್ಲುತ್ತಿದ್ದವು. ಬೆಟ್ಟದ ತಪ್ಪಲಿಗೆ ದನದ ಜೊತೆ ಹೋಗುವಾಗ ಅವನು ಕೈಲಿ ಉದ್ದವಾದ ಬಿದಿರಿನ ದೊಣ್ಣೆ ಹಿಡಿದುಕೊಂಡು ಹೋಗುತ್ತಿದ್ದ. ಆ ದೊಣ್ಣೆಯ ಒಂದು ಕಡೆಗೆ ಚೂಪಾದ ಅಲುಗನ್ನೂ ಸಿಕ್ಕಿಸಿ ಬರ್ಜಿಯನ್ನಾಗಿ ಮಾಡಿಕೊಂಡಿದ್ದ. ಒಂದು ದಿನ ಬೆಟ್ಟದ ಪಡುವಣ ಕಿಬ್ಬಿಗೆ ಹೋಗಿ ಅವನು ದನಗಳನ್ನು ಮೇಯಿಸುತ್ತಿದ್ದ. ಬೇರೆ ಊರಿನ ಹಳ್ಳಿಗಳವರು ಆ ಕಡೆಗೆ ಇನ್ನೂ ದನಗಳನ್ನು ಹೊಡೆದಿರಲಿಲ್ಲವಾದುದರಿಂದ ಎಳೆಯ ಹುಲ್ಲು ಸೊಂಟದ ಉದ್ದಕ್ಕೆ ಬೆಳೆದು ನಿಂತಿತ್ತು. ಕೃಷ್ಣೇಗೌಡನ ದನಗಳಿಗೆ ಸುಗ್ಗಿಯೇ ಸುಗ್ಗಿ. ಕೃಷ್ಣ ಒಂದು ಕಲ್ಲು ಬಂಡೆಯನ್ನು ಹೊರಗಿ ಒಂದು ಸಣ್ಣ ನಿದ್ದೆ ತೆಗೆದ. ನಂತರ ದನಗಳನ್ನು ಹಳ್ಳದ ಹತ್ತಿರಕ್ಕೆ ಹೊಡೆದುಕೊಂಡು ಹೋಗಿ ನೀರು ಕುಡಿಸಿದ. ಆಮೇಲೆ ಅವುಗಳನ್ನು ಹಳ್ಳದ ದಂಡೆಯಲ್ಲಿ ಬಿಟ್ಟುಕೊಂಡು ತಾನು ಅಡ್ಡಾಡುತ್ತಿದ್ದ. ಮೇಯುತ್ತಾ ಮುತ್ತುಗದ ಮರಗಳ ಕಡೆಗೆ ಹೊರಳಿದವು. ಆ ಕಡೆಯಲ್ಲಿ ಬೇರೆ ಊರಿನವರ ಇತರ ದನಗಳು ಇದ್ದವು. ಕೃಷ್ಣನೂ ಆ ಕಡೆಗೆ ಬಂದ. ಅಲ್ಲಿದ್ದ 5-6 ಜನಗಳ ಜೊತೆ ಸೇರಿ ಇನ್ನೊಮ್ಮೆ ವೀಳ್ಯವನ್ನು ಮೆದ್ದ. ಅವರು ಕೇಳಿದಂತೆ ಒಂದು ಸಲ ಪಿಳ್ಳಂಗೋವಿ ಊದುವ ಹೊತ್ತಿಗೆ ಹೊತ್ತು ವಾಲಿ ಪಡವಣದಲ್ಲಿಯೂ ಚೆನ್ನಾಗಿಯೂ ಇಳಿದಿತ್ತು. ಇತರ ದನಗಾಹಿಗಳು ತಮ್ಮ ತಮ್ಮ ಹಳ್ಳಿಗಳಿಗೆ ತಮ್ಮ ತಮ್ಮ ದನಗಳನ್ನು ಹೊಡೆದುಕೊಂಡು ಹೋದರು. ಕೃಷ್ಣ ತನ್ನವನ್ನು ಊರ ಕಡೆಗೆ ತಿರುಗಿಸಿದ. ಅವು ನಿಧಾನವಾಗಿ ಮೇಯ್ದುಕೊಂಡು ಮುಂದೆ ಹೆಜ್ಜೆ ಹಾಕಿದವು. ಮುಂದೆ ಬಂದ ಒಂದು ಇಳುಕಲ್ಲಿನಲ್ಲಿ ಇಳಿದು ಹರಿಯುವ ನೀರನ್ನು ದಾಟಿ ಮೇಲೆ ಏರುವಾಗ ದನಗಳನ್ನು ಮುಂದೆ ಬಿಟ್ಟು ಕೃಷ್ಣ ಹಿಂದುಗಡೆಯಿಂದ ಹೊಯ್ ನಡೀರ್ರೆ ಇನ್ನು ಸಾಕು ಎಂದು ಹೇಳುತ್ತಿದ್ದ. ಅಷ್ಟರಲ್ಲಿ ಹಿಂಭಾಗದಲ್ಲಿ ಒಂದು ಹಸುವು ಭಯದಿಂದ ಕಿರಿಚಿಕೊಂಡ ಶಬ್ದವಾಯಿತು. ತನ್ನ ಹಸುಗಳನ್ನು ಹೆಣಿಸಿ ನೋಡೋಣವೆಂದು ಅವನು ಎಲ್ಲವುಗಳ ಮೇಲೂ ಕಣ್ಣು ಹಾಯಿಸುವ ಮೊದಲೇ ಅಂಬಾ ಎಂಬ ಆಕ್ರಂದನವು ಮತ್ತೊಮ್ಮೆ ಬಂತು. ಯಾವ ಹಸುವಾದರೇನು, ಯಾರ ಹಸುವಾದರೇನು, ಯಾವುದೋ ಒಂದರ ಮೇಲೆ ಕಿರುಬ ಬಿದ್ದಿರಬಹುದು ಎಂದು ಯೋಚಿಸಿದ. ಕೃಷ್ಣ ತನ್ನ ದೊಣ್ಣೆಯನ್ನು ಹಿಡಿದುಕೊಂಡು ಶಬ್ದ ಬಂದ ದಿಕ್ಕಿನಲ್ಲಿ ದಿಬ್ಬ ಹತ್ತಿ ನೋಡಿದರೆ ಹತ್ತಿರವೇ ಇದ್ದ ಒಂದು ಬಂಡೆಯ ಮಗ್ಗುಲಲ್ಲಿ ಅವನದೇ ಒಂದು ಪುಣ್ಯಕೋಟಿ ಹಸುವು ನಡುಗುತ್ತಾ ನಿಂತಿತ್ತು. ಎದುರಿಗೆ ಕುಪ್ಪಳಿಸಿಕೊಂಡು ಬರುತ್ತಿದ್ದ ಒಂದು ಕಿರುಬವು
ಇನ್ನೇನು ನೆಗೆದು ಅದರ ಮೇಲೆ ಎರಗುತ್ತಿತ್ತು. ಕೃಷ್ಣ ಕಿರುಬವನ್ನು ನೋಡಿದ. ಸಾಮಾನ್ಯವಾದ ಗಾತ್ರದ್ದಲ್ಲ, ಭಾರಿಯದ್ದೇ. ಒಂದು ಕ್ಷಣ ಅವನ ಎದೆ ನಡುಗಿತು. ಆದರೆ ತಡ ಮಾಡಿದರೆ ಗೋಮಾತೆಯ ಜೀವ ಹೋಗುತ್ತದೆ. ದೊಣ್ಣೆಯ ಬರ್ಜಿಯನ್ನು ತಿರುಗಿಸಿ ಅವನು ಮುಂದೆ ನುಗ್ಗುವುದರೊಳಗೆ ಕಿರುಬವು ಹಸುವಿನ ಮೇಲೆ ನೆಗೆದು ಪಂಜರದಿಂದ ಅದರ ಮುಖಕ್ಕೆ ಹೊಡೆಯಿತು. ಎಲ್ಲ ನಿನ್ನ ಅವನ ಎಂದು ಗರ್ಜಿಸಿಕೊಂಡು ಕೃಷ್ಣ ಮಿಂಚಿನಂತೆ ಹಾರಿ ಬರ್ಜಿಯನ್ನ ಕಿರುಬದ ಬೆನ್ನಿನ ಕಡೆಗೆ ಚುಚ್ಚಿದ. ಆದರೆ ಬರ್ಜಿಯ ಗುರಿ ತಪ್ಪಿ ಅದು ಏಟನ್ನು ತಪ್ಪಿಸಿಕೊಂಡಿತು. ಏಟು ತಪ್ಪಿಸಿಕೊಂಡ ಅದು ಅಬ್ಬರಿಸಿಕೊಂಡು ಕೃಷ್ಣನ ಮೇಲೆ ನೆಗೆಯಿತು. ಕೃಷ್ಣ ಬರ್ಜಿಯನ್ನು ಅದರ ಎದೆಗೆ ಗುರಿಯಿಟ್ಟು ಚುಚ್ಚಿದ. ಬರ್ಜಿ ಎದೆಗೆ ನೆಟ್ಟುಕೊಂಡಿತು. ಆದರೆ ಕಿರುಬದ ಮುಂದಿನ ಒಂದು ಪಂಜರವು ಅವನ ಮುಖದ ಮೇಲೂ ಇನ್ನೊಂದು ಪಂಜರವು ಎದೆಯ ಮೇಲೂ ನೆಟ್ಟಿತು. ತಕ್ಷಣ ಎದೆ ಮತ್ತು ಮುಖಗಳಿಂದ ರಕ್ತ ಚಿಮ್ಮಿ ಸುರಿದರೂ ಅವನು ಹೆದರಲಿಲ್ಲ. ಬರ್ಜಿಯನ್ನು ಎಳೆದುಕೊಂಡು ಮತ್ತೊಮ್ಮೆ ಕಿರುಬದ ಎದೆಗೆ ಚುಚ್ಚಿದ. ಬರ್ಜಿ ನೆಟ್ಟಿದ್ದ ಜಾಗದಲ್ಲಿ ಅದರ ಮೈಯಿಂದಲೂ ರಕ್ತ ಸೋರಲು ಪ್ರಾರಂಭವಾಯಿತು. ಇನ್ನೊಂದು ಸಲ ಚುಚ್ಚಲೆಂದು ಬರ್ಜಿಯನ್ನು ಎಳೆದುಕೊಂಡಾಗ ಅದು ಅವನ ಮೇಲೆ ನೆಗೆದು ಕೊನೆಯ ಏಟನ್ನು ಅಪ್ಪಳಿಸಿಯೇ ಬಿಟ್ಟಿತು. ಮುಖದ ಮೇಲೆಲ್ಲ ರಕ್ತ ಸುರಿಸುತ್ತಾ ಓಡಿ ಬಂದ ಹಸುವನ್ನು ಕಂಡು ಇತರ ಹಸುಗಳು ಹೆದರಿದವು. ಎಲ್ಲವೂ ಓಡಿ ಓಡಿ ಊರ ಮುಂದಿನ ಮನೆಯಾದ ತಮ್ಮ ದೊಡ್ಡಿಗೆ ಬಂದವು. ದಿನವೂ ನಿಧಾನವಾದ ನಡಿಗೆಯಿಂದ ಮೈಯನ್ನು ತೂಗಿಕೊಂಡು ಬರುತ್ತಿದ್ದ ದನಗಳು ಈ ದಿನ ಹೀಗೆ ದಿಕ್ಕುಗಾಣದಂತೆ ಓಡಿ ಬಂದುದನ್ನು ಕಂಡ ಕಾಳಿಂಗಗೌಡನಿಗೆ ಆಶ್ಚರ್ಯವಾಯಿತು. ಆದರೆ ಮುಖದ ಮೇಲೆ ರಕ್ತ ಸುರಿಯುತ್ತಿದ್ದ ಹಸುವಿನ ಹತ್ತಿರಕ್ಕೆ ಹೋಗಿ ಪರೀಕ್ಷಿಸಿದಾಗ 4 ಉಗುರುಗಳು ನೆಟ್ಟು ಬಗೆದಿದ್ದು ಸ್ಪಷ್ಟವಾಗಿ ಕಾಣಿಸಿತು. ಕಿರುಬಣ್ಣಂದೇ ಕೆಲಸ ಇದು ಎಂದು ನಿಶ್ಚಯಿಸುತ್ತಿರುವಾಗಲೇ ಮನಸ್ಸು ಮಗನು ಇನ್ನೂ ಮನೆಗೆ ಬರದೇ ಇರುವುದು ಜ್ಞಾಪಿಸಿಕೊಂಡಿತು. ಏಟ್ ಬಿದ್ದ ಹಸು ನಾವು ನಿಂಗೆ ಹೆಂಗೆ ಬಿಟ್ಟ? ಅಲ್ಲೇ ಅದ್ರ ಗಾಯಕ್ಕೆ ರೋಜಾ ಸೊಪ್ಪನ ರಸ ಮಚ್ಚಬಾರ್ದಾಗಿತ್ತ? ಅವನು ಕಂಡಿದ್ರೆ ಹಿಂಗೆ ಬಿಡ್ತಾನೆ ಇರಲಿಲ್ಲ. ಹಾಗಾದರೆ ದನನ ಮೇಯಾಕ್ಬಿಟ್ಟು ಅವನು ಎಲ್ಲಾರ ಹಳ್ಳ ಹೊಡೆಯಕ್ಕೆ ಹೋಗವನ ಎಂದು ಗೌಡನಿಗೆ ಒಂದು ನಿಮಿಷ ಮಗನ ಮೇಲೆ ಸಿಟ್ಟು ಬಂತು. ಆದರೆ ತಕ್ಷಣ ಭಯವೂ ಆಗಿ ಕಿರುಬ ಅವನ ಮ್ಯಾಲ್ ಬೀಳ್ತೋ ಹೆಂಗೋ ಎಂಬ ಅನುಮಾನವೂ ಬಂತು. ಅವನು ದೊಡ್ಡಿಯ ಹಿಂಭಾಗಕ್ಕೆ ಹೋಗಿ ನೋಡಿದ. ಕೃಷ್ಣ ಬರಲಿಲ್ಲ. ಒಳಗೆ ಬಂದು ಸೊಸೆಯನ್ನ ಕೇಳಿದ. ಅವನು ಬಂದಿರಲಿಲ್ಲ. ಗೌಡನ ಎದೆ ಹೊಳೆದುಕೊಳ್ಳಲು ಶುರುವಾಗಿತ್ತು. ಅವನು ತಕ್ಷಣ ಊರೊಳಗೆ ಹೋದ. ಹೊಲ ಗದ್ದೆಗಳಿಂದ ಹಿಂತಿರುಗಿದ್ದ 15-20 ಜನ ಗಂಡಾಳುಗಳು ಸೇರಿದರು. ಆಗಲೇ ಸಂಜೆ ಕೈಯುತ್ತಿತ್ತು. ಅವರು ಸೋಗೆಯ ಸೂಡಿ ಎಣ್ಣೆಯ ಪಂಜುಗಳನ್ನು ಮಾಡಿಕೊಂಡರು. ಎಲ್ಲರೂ ದೊಣ್ಣೆ, ಬರ್ಜಿ ಅಥವಾ ಕುಡುಗೋಲುಗಳನ್ನು ತೆಗೆದುಕೊಂಡರು. ದಡ ದಡ ಎಂದು ಬೆಟ್ಟದ ಕಡೆಗೆ ಓಡಿದರು. ಊರ ಹಿಂದಿನ ಕಟ್ಟೆಯ ಕಾವಲು ದಾಟಿ ಮುಂದೆ ಹೋದ ಎಲ್ಲರೂ 3-4 ಜನರಂತೆ ಸಣ್ಣ ಸಣ್ಣ ಗುಂಪುಗಳಾಗಿ ಬೇರೆ ಬೇರೆಯ ದಿಕ್ಕಿನಲ್ಲಿ ಹೊರಟರು. ಪ್ರತಿಯೊಬ್ಬರೂ ಜೋರಾಗಿ ಕೃಷ್ಣ, ಲೇ ಕೃಷ್ಣ ಎಂದು ಕೂಗಿಕೊಂಡು ಹೋದರು. ಅವನಿಂದ ಪ್ರತ್ಯುತ್ತರ ಬರಲಿಲ್ಲ. ಕಾಳಿಂಗಗೌಡನ ಮನಸ್ಸನ್ನು ಕಳವಳ ತುಂಬಿಕೊಂಡಿತು. ಅವನ ಎಡಭುಜ ಹಾರುತ್ತಿದ್ದುದರ ಜೊತೆಗೆ 3 ಸಲ ಎಡಹುಬ್ಬೂ ಹಾರಿತು. ಆದರೂ ಬ್ಯಾಗ್ ನೋಡ್ರಲೇ ಎಂದು ಉಳಿದವರಿಗೆ ಹೇಳಿ ತಾನೂ ಒಂದು ಗುಂಪಿನ ಜೊತೆಯಲ್ಲಿ ನಡೆದ. ಅವರು ಕಲ್ಲುಗಳನ್ನು ಹತ್ತಿ ಇಳಿದು ಸಣ್ಣ ಸಣ್ಣ ಹಳ್ಳಗಳನ್ನು ದಾಟಿ ಮರ ಗಿಡಗಳ ಸಂದುಗಳನ್ನು ಪರೀಕ್ಷಿಸಿಕೊಂಡು ಮುಂದೆ ಮುಂದೆ ನಡೆಯುವ ಹೊತ್ತಿಗೆ ರಾತ್ರಿಯ ಕತ್ತಲೆ ಆಗಿ ಹೋಯಿತು. ಅಕ್ಕಿ ಬೇರಿನ ಹುಲ್ಲನ್ನು ದನಗಳ ಮೇಯ್ದು ಗುರುತಿರುವ ಜಾಗದಲ್ಲಿಯೇ ಹುಡುಕಬೇಕೆಂದು ಗೌಡನೇ ಹೇಳಿದ್ದ. ಗೌಡನ ಜೊತೆಗಿದ್ದ ಗುಂಪು ಬೆಟ್ಟದ ಬಲಭಾಗದಲ್ಲಿ ಹೋಗುತ್ತಿದ್ದಾಗ ಹಿಂದಿನಿಂದ ಒಂದು ಗುಂಪು ಜೋರಾಗಿ ಎಲ್ಲರನ್ನ ಕೂಗಿದ ಶಬ್ದವಾಯಿತು. ಕಾಳಿಂಗ್ ಮಾವ, ಇಲ್ಲಿ ಬಲ್ರೋ, ಇಲ್ಲವನೇ ಬರ್ರೋ ಎಂದು ಅವರು ಕೂಗಿದುದು ರಾತ್ರಿಯ ಆ ಗಂಭೀರ ನಿಶ್ಶಬ್ದದಲ್ಲಿ ಅಸ್ಪಷ್ಟವಾಗಿ ಕೇಳಿಸಿತು. ಇಲ್ಲವನೇ ಎಂದು ಕೇಳಿದ ಗೌಡನ ಮನಸ್ಸಿನಲ್ಲಿ ಭರವಸೆ ಮೂಡಿತು. ಗಾಯವಾಗಿರ್ಬೇಕು, ಹೇಳಕ್ಕಾಗದೆ ಮನ್ಗವನೋ ಹೆಂಗೋ, ಔಷಧ ಪತ್ತೆ ಮಾಡಿದ್ರೆ ವೈನಾಗ್ತಾನೆ ಎಂದು ಮನಸ್ಸಿನಲ್ಲಿಯೇ ಎಣಿಕೆ ಹಾಕುತ್ತಾ ಅವನು ಕೂಗುತ್ತಿದ್ದ ಗುಂಪಿನ ಕಡೆಗೆ ತನ್ನ ಗುಂಪಿನೊಡನೆ ತಿರುಗಿ ಹೊರಟ. ಆ ಶಬ್ದವನ್ನು ಕೇಳಿದ ಇತರ ಗುಂಪುಗಳವರು ಅತ್ತ ಹೋಗುತ್ತಿರುವುದು ಅವರ ಸೂಡಿ ಮತ್ತು ಪಂಜುಗಳ ಚಲನೆಯಿಂದ ಗೊತ್ತಾಗುತ್ತಿತ್ತು. ಹತ್ತಿರ ಹೋಗಿ ಪಂಜಿನ ಬೆಳಕಿನಲ್ಲಿ ನೋಡಿದಾಗ ಕಾಳಿಂಗಗೌಡನಿಗೆ ಕಣ್ಣುಗತ್ತಲೆ ಬಂದು ಬಿಟ್ಟಿತ್ತು. ಕೃಷ್ಣ ಸತ್ತು ಬಿದ್ದಿದ್ದ. ಅವನ ಮುಖದಿಂದಲೂ ಎದೆಯಿಂದಲೂ ರಕ್ತ ಹರಿದು ಹೆಪ್ಪುಗಟ್ಟಿ ಕಪ್ಪು ಬಣ್ಣಕ್ಕೆ ತಿರುಗುತ್ತಿತ್ತು. ಬಲಗೆನ್ನೆಯನ್ನು ಕಿರುಬವು ಹಲ್ಲು ಹಾಕಿ ಕಿತ್ತು ತಿಂದಿತ್ತು. 2 ತೊಡೆಗಳ ಮಾಂಸವು ಅದರ ಬಾಯಿಗೆ ಸೇರಿ ಹೋಗಿತ್ತು. ಕೃಷ್ಣನ ಮೈಮೇಲಿದ್ದ ಬಟ್ಟೆಯೆಲ್ಲವೂ ರಕ್ತದಿಂದ ನೆನೆದು ಗಾಳಿಗೆ ಸೋಂಕಿ ಕಂದು ಬಣ್ಣಕ್ಕೆ ತಿರುಗುತ್ತಿತ್ತು.
ಬಲಗಣ್ಣಿನ ಬಿಳಿಯ ಅಂಗಳವು ಒಡೆದು ರಕ್ತ ಸೋರುತ್ತಿತ್ತು. ಗೌಡ ಹಾಗೆಯೇ ಕುಸಿದು ಮಗನ ಶವದ ಮೇಲೆ ಬಿದ್ದು ಬಿಟ್ಟ. ಉಳಿದ ಗಂಡಾಳುಗಳಿಗೂ ದುಃಖ ಉಮ್ಮಳಿಸಿ ಬಂತು. ಕಾಳಿಂಗಗೌಡ ಊರಗೌಡ. ಅವನ ಒಬ್ಬನೇ ಮಗ ಕೃಷ್ಣ. ಅವನಂತೆ ಪಿಳ್ಳಂಗೋವಿ ಊದುವವರು ಆ ಊರಿನಲ್ಲೇ ಇರಲಿಲ್ಲ. ಕಾರು ಹಬ್ಬದ ದಿನ ಅವನಷ್ಟು ಜೋರಿನಿಂದ ಯಾರೂ ಹೋರಿಗಳನ್ನು ಓಡಿಸುತ್ತಿರಲಿಲ್ಲ. ಊರಗೌಡನ ಒಬ್ಬನೇ ಮಗ ಹೀಗೆ ಕಿರುಬದ ಏಟಿಗೆ ಬಲಿಯಾಗಿದ್ದಾನೆ. ಇನ್ನು ಗೌಡನನ್ನು ಸಂತೈಸೋದು ಹೇಗೆ? ಅವರಲ್ಲಿ ಇಬ್ಬರು ಓಡಿಹೋಗಿ ಹತ್ತಿರದ ಹಳ್ಳದ ನೀರಿಗೆ ಒಂದು ಲಪ್ಪಟೆಯನ್ನು ಅದ್ದಿ ತಂದು ಗೌಡನ ತಲೆಗೆ ತಟ್ಟಿದರು. ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬಂದರೂ ಅವನು "ಎಲ್ಲೋಗಿದ್ಯೋ ನನ್ನ ಮಗನೇ" ಎಂದು ಮಗನ ಶವವನ್ನು ಇನ್ನೂ ಬಿಗಿಯಾಗಿ ತಬ್ಬಿಕೊಂಡು ಬೆಟ್ಟದ ತಬ್ಬಲಿನ ಮೌನವೆಲ್ಲವೂ ಕಲಕುವಂತೆ ಅಳಲು ಶುರು ಮಾಡಿದ. ಅಲ್ಲಿದ್ದವರ ಪೈಕಿ ತುಂಬ ಹಿರಿಯವನಾದ ಕೊಟ್ಟಿಗೆ ಮನೆಯ ಚಿಣ್ಣಯ್ಯ ಗೌಡನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಸಮಾಧಾನ ಹೇಳಿದ. "ಕಾಳಿಂಗಣ್ಣ, ಈಗ ಸುಖ ಇಲ್ಲ. ಆ ಕಿರ್ಬ ಇಲ್ಲೇ ಎಲ್ಲೋ ಇರ್ಬೈದೋ. ನಾವು ಅದನ್ನು ಹೊಡಿಬೇಕು. ಹೇಳು, ಹೆಣ ಎತ್ಕೊಂಡು 4-5 ಜನ ಮನೆಗೆ ಹೋಗೋಣ. ಉಳ್ದೋರ್ ಕಿರ್ಬಾನ್ ಹುಡುಕಿ ಹೊಡಿಬೇಕು." "ನನ್ನ ಮಗನೇ ಹೋದ್ಮೇಲೆ ಕಿರ್ಬ ಹೊಡೆದೇನು ಬಂತು?" ಎಂದು ಗೌಡ ರೋಧಿಸುತ್ತಲೇ ಹೇಳಿದ. "ವಾದ ಮಗ ವಾದ. ಆ ಕಿರ್ಬ ಇದ್ರೆ ಇನ್ನೇಟ್ ಗೋತಾಯಿನ ಸಾಯಿಸ್ತದೋ. ಅದನ್ನ ಕೊಂದ್ರೆ ಪುಣ್ಯವಾದ್ರೆ ಬರ್ತೈತೆ. ಕೃಷ್ಣನ್ ಸಾಯಿಸ್ದದನ್ನ ಹಂಗೆ ಬಿಡಬಾರ್ದು." ಕಾಳಿಂಗಗೌಡನಿಗೆ ಈಗ ಕಿರುಬದ ಮೇಲೆ ರೋಷ ಬಂದಿತ್ತು. ಅವನು ತಕ್ಷಣ ಎದ್ದು ಕುಳಿತ. "ನೀವು ಹೆಣ ನೋಡ್ಕೊಂಡು ಇಲ್ಲೇ ಇರಿ. ನಾನು ಹೋಗಿ ಅದೆಲ್ಲಿದ್ರೂ ಅದರ ನೆತ್ರ ಸುರಿಸ್ಬರ್ತೀನಿ" ಎಂದು ಎದ್ದು ನಿಂತ. ಅಷ್ಟರಲ್ಲಿ ಒಬ್ಬ ಹೇಳಿದ, "ಕೃಷ್ಣನ್ ಬರ್ಜಿಯಲ್ಲಿ ಕಾಣಕ್ಕೆ ಇಲ್ಲ." ಕೊಟ್ಟಿಗೆ ಮನೆ ಚಿನ್ನಯ್ಯ ತಕ್ಷಣ ಯೋಚನೆ ಮಾಡಿ ಹೇಳಿದ, "ಕೃಷ್ಣ ಸುಮ್ಕೆ ಸತ್ತಿಲ್ಲ. ಬರ್ಜಿಲಿ ಅದಕ್ಕಾಕಿ ಮೀಟವನೆ. ಬರ್ಜಿನೂ ಮೈಯಾಗ ಚುಚ್ಕೊಂಡೇ ಅದಿಲ್ಲೇ ಎಲ್ಲೋ ಬಿದ್ದಿರಬೇಕು. ನಡೀರ್ಲೆ ಹುಡ್ಕಾಣ." ಅವರು ಬೇಡವೆಂದರೂ ಕಾಳಿಂಗಗೌಡ ಕಿರುಬನ ಅನ್ವೇಷಣೆಗೆ ಹೊರಟ ಗುಂಪನ್ನು ಸೇರಿಕೊಂಡ. ಹೆಣವನ್ನು ಕಾಯಲು 4 ಜನರು ಅಲ್ಲಿ ಉಳಿದರು. ಚಿನ್ನಯ್ಯನ ಊಹೆ ನಿಜವಾಗಿತ್ತು. ಅಲ್ಲಿಗೆ 100 ಮಾರು ದೂರದಲ್ಲಿ ಒಂದು ಕಾರೆಗುಚ್ಚಿಯ ಕೆಳಗೆ ಕಿರುಬ ಬಿದ್ದಿತ್ತು. ಅದರ ಎದೆಯ ಮೇಲೂ ಹೊಟ್ಟೆಯ ಮೇಲೂ 2 ತೂತುಗಳಾಗಿ ರಕ್ತ ಇನ್ನೂ ಸುರಿಯುತ್ತಿತ್ತು. ಬರ್ಜಿ ಮಾತ್ರ ಎದೆಯಿಂದ ಹೊರಕ್ಕೆ ಬರದೆ ಚುಚ್ಚಿಕೊಂಡೇ ಇತ್ತು. ಅತ್ತೆತ್ತ ಅಲುಗಾಡಿದರೆ ನೋವಾಗುತ್ತಿದ್ದುದರಿಂದ ಕಿರುಬವು 4 ಕಾಲುಗಳನ್ನು ಒಂದು ಕಡೆಗೆ ಮಾಡಿಕೊಂಡು ಮಗ್ಗುಲಾಗಿ ಮಲಗಿತ್ತು. ಒಟ್ಟಿಗೆ ಇಷ್ಟು ಜನರು ಸೂಡಿ ಪಂಜುಗಳನ್ನು ಹಿಡಿದುಕೊಂಡು ಬಂದುದನ್ನು ಕಂಡ ಅದಕ್ಕೆ ಗಾಬರಿಯಾದುದು ಮಾತ್ರವಲ್ಲ, ಜೀವಾಪಾಯವಾದಾಗ ಉಂಟಾಗುವ ರೋಷವೂ ಏರಿತು. ತಕ್ಷಣ ಎದ್ದು ನಿಂತು ಎದೆಗೆ ಚುಚ್ಚಿಕೊಂಡಿದ್ದ ಬರ್ಜಿಯ ನೋವನ್ನೂ ಲೆಕ್ಕಿಸದೆ ಇಡೀ ಬೆಟ್ಟದ ತಪ್ಪಲಿನಲ್ಲಿ ಮೊಳಗುವಂತೆ ಒಂದು ಸಲ ಅಬ್ಬರಿಸಿತು. "ಅಯ್ಯೋ ನಿನ್ನಿತ್ತೋಳ್ನ" ಎಂದು ಕಾಳಿಂಗಗೌಡ ತನ್ನ ಪಕ್ಕದಲ್ಲಿದ್ದವನ ಕೈಯಿನ ಬರ್ಜಿಯನ್ನು ಕಿತ್ತುಕೊಂಡು ಅದರೆಡೆಗೆ ನುಗ್ಗಿದ. ಅದೇ ಕ್ಷಣದಲ್ಲಿ ಕಿರುಬವು ಅವನ ಮೇಲೆ ನೆಗೆಯಿತು. "ಕಾಳಿಂಗಣ್ಣ, ಕಾಳಿಂಗಣ್ಣ" ಎಂದು ಕೂಗಿಕೊಳ್ಳುತ್ತಾ ಇತರರು ಕಿರುಬನ ಮೇಲೆ ತಮ್ಮ ತಮ್ಮ ಬರ್ಜಿಗಳನ್ನು ಎರಗಿಸುವ ಮೊದಲೇ ಗೌಡನ ಬರ್ಜಿಯು ಅದರ ಎದೆಗೆ ನೆಟ್ಟಿದ್ದುದು ಮಾತ್ರವಲ್ಲ, ಕೃಷ್ಣನ ಬರ್ಜಿಯು ಕಿತ್ತು ಹೋಗಿ ಆ ಜಾಗದಿಂದಲೂ ರಕ್ತ ಸುರಿಯಲು ಮೊದಲಾಯಿತು. ಕಿರುಬಕ್ಕೆ ಗೌಡನನ್ನು ಮುಟ್ಟಲು ಆಗಲಿಲ್ಲ. ಅವನ ಮುಂದೆ 3 ಮೊಳ ದೂರದಲ್ಲಿ ಬಿದ್ದ ಅದು ಮತ್ತೊಮ್ಮೆ ಗರ್ಜಿಸುವುದರೊಳಗೆ ಗೌಡ ತನ್ನ ಬರ್ಜಿಯನ್ನು ಎಳೆದುಕೊಂಡು ಮತ್ತೊಮ್ಮೆ ಅದರ ಮುಖಕ್ಕೆ ನಾಟು ಹಾಕಿದ. ಜೀವವು ಇನ್ನೂ ಹೋಗದಿದ್ದರೂ ಅದರ ಕತೆ ಅಲ್ಲಿಗೆ ಮುಗಿಯಿತು. ತನ್ನ ಕೈಯಿಂದಲೇ ಕಿರುಬಕ್ಕೆ ಆದ ಗತಿಯನ್ನು ಕಂಡು ಗೌಡನ ದುಃಖ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು. ಅವನೇ ಉಳಿದವರಿಗೆ "ಇದ್ನೂ ಊರಿಗೆ ತಗೊಳ್ರಲ್ಲ" ಎಂದ. ಕಿರುಬದಲ್ಲಿ ಉಳಿದಿದ್ದ ಅಲ್ಪ ಸ್ವಲ್ಪ ಜೀವವನ್ನು ದೊಣ್ಣೆಯ 4 ಪೆಟ್ಟುಗಳಿಂದ ಹೊರಕ್ಕೆ ತೆಗೆದು ಹಾಕಿ ಹತ್ತಿರದಲ್ಲಿಯೇ ಸಿಕ್ಕಿದ ಕತ್ತಾಳೆಯ ಕಟ್ಟಿನಿಂದ ಅದರ 4 ಕಾಲುಗಳನ್ನು ಬಿಗಿದು ಅದಕ್ಕೆ 4 ದೊಣ್ಣೆಗಳನ್ನು ಅಡ್ಡಗೊಟ್ಟು 2 ಆಳುಗಳು ಹೆಗಲ ಮೇಲೆ ಹೊತ್ತುಕೊಂಡು ಕೃಷ್ಣನ ಹೆಣವಿದ್ದ ಕಡೆಗೆ ತಂದು ಇಳುಕಿದರು. ಅದುವರೆಗೂ ರೋಷದಿಂದ ತುಂಬಿದ್ದ ಗೌಡನ ಮನಸ್ಸು ಮಗನ ಹೆಣವನ್ನು ಕಂಡ ತಕ್ಷಣ ದುಃಖದಿಂದ ತುಂಬಿ ಬಂದು ಎದೆ ಬಡಿದುಕೊಂಡು ಗಳಗಳನೆ ಅಳಲು ಶುರು ಮಾಡಿದ.